ಇನ್ನು ಮೈಸೂರಿದ್ದು ಕೂಡ ಇದೇ ಪರಿಸ್ಥಿತಿ. ಮೈಸೂರಿನಲ್ಲೂ ಕೂಡ LPG ಗ್ಯಾಸ್ ಸಂಕಷ್ಟ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಏರ್ತಾ ಇದೆ ಆಟೋ ಗ್ಯಾಸ್ ದರ. ಸರ್ಕಾರ ಜನಪ್ರತಿನಿಧಿಗಳ ವಿರುದ್ಧ ಚಾಲಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. LPG ಕೊರತೆ ಉಂಟಾಗ್ತಾ ಇದೆ, ಬೆಲೆ ಏರಿಕೆ ಉಂಟಾಗ್ತಾ ಇದೆ. ಹೀಗಾಗಿ ಚಾಲಕರು ತಮ್ಮ ಸಿಟ್ಟನ್ನು ಹೊರ ಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಸೂಕ್ತ ಕ್ರಮವನ್ನ ತಗೊಳ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮೈಸೂರಿನ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಗ್ಯಾಸ್ ಸಮಸ್ಯೆ ಉಂಟಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಸಿಗ್ತಾನೂ ಇಲ್ಲ. ಇದೆಲ್ಲವೂ ಕೂಡ ಈಗ ಆಟೋ ಚಾಲಕರಿಗೆ ಈಗ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಸೊ ಹೀಗಾಗಿ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ. ನಾವು ಹೇಗೆ ಜೀವನ ನಡೆಸೋದು ಅಂತ ಹೇಳ್ಕೊಂಡು ಅಳಲು ವ್ಯಕ್ತಪಡಿಸುತ್ತಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ನಡುವೆ ದಿನೇ ದಿನೇ ಆಟೋ ಗ್ಯಾಸ್ನ ದರ ಏರಿಕೆ ಆಗ್ತಾನೆ ಇರತಕ್ಕಂಥದ್ದು. ಅದರ ಜೊತೆಗೆ ಈಗ ಗ್ಯಾಸ್ ಸಿಕ್ಕೋದಿಲ್ವೇನೋ ಅನ್ನುವಂಥ ಆತಂಕಗಳು ಕೂಡ ಆಟೋ ಚಾಲಕರಿಗೆ ಇದ್ದಂತಿದೆ. ಹಾಗಾಗಿ ಕೂಡ ನಿಧಾನವಾಗಿ ಆಟೋಗಳ ಗ್ಯಾಸ್ಗಳ ಪೆಟ್ರೋಲ್ ಬಂಕ್ಗಳೇನಿವೆ ಆ ಬಂಕ್ಗಳಲ್ಲಿ ಸಹಜವಾಗಿಯೇ ಕೂಡ ಆಟೋಗಳ ಕ್ಯೂ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ನಾವೀಗ ಇರ್ತಕ್ಕಂಥದ್ದು ಮೈಸೂರಿನ ನಜರ್ಬಾದ್ನಲ್ಲಿರ್ತಕ್ಕಂತಹ ಆಟೋ ಎನರ್ಜಿ ಟೋಟಲ್ ಎನರ್ಜಿಯ ಆಟೋ ಗ್ಯಾಸ್ನ ಬಂಕ್ ಏನಿದೆ ಆ ಬಂಕ್ನ ಮುಂಭಾಗದಲ್ಲಿ ಇಲ್ಲೂ ಕೂಡ ಬೆಳಗ್ಗೆಯಿಂದನೂ ಕೂಡ ಸುಮಾರು ಅರ್ಧ ಕಿಲೋಮೀಟರ್ಗಳಷ್ಟು ದೂರ ಆಟೋಗಳ ಕ್ಯೂ ಇರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. 83 ರೂಪಾಯಿ 53 ಪೈಸೆ ಇದ್ದಂಥದ್ದು ಇವತ್ತಿಗಾಗಲೇ ಕೂಡ 90 ರೂಪಾಯಿಗಳಿಗೆ ಏರಿಕೆಯನ್ನು ಕಂಡಿದೆ. ಅದೇ ಮೊನ್ನೆಗೆ ನಾವು ಹೋಲಿಸ್ಕೊಂಡ್ರೆ 71 ರೂಪಾಯಿ 76 ಪೈಸೆ ಇದ್ದಂಥದ್ದು. ಅಂದರೆ 2 ದಿನಗಳಲ್ಲಿ ಬರೋಬ್ಬರಿ 18 ರೂಪಾಯಿ ಏರಿಕೆಯನ್ನು ಈಗ ಕಂಡಿರ್ತಕ್ಕಂಥದ್ದು. ಆಟೋ ಚಾಲಕರೊಬ್ಬರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ಇವತ್ತು ತಾವು ಆಟೋಗೆ ಗ್ಯಾಸ್ ಹಾಕ್ಸ್ಕೊಳಕ್ ಬಂದ್ರಿ, ನಿಮ್ಗೆ ಏನು ಅನುಭವ ಆಯ್ತು ಸರ್? ನಾನು 43 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಯಾರು ನಮಗೆ ತೊಂದರೆ ಕೊಟ್ಟಿಲ್ಲ. ಯಾವ ಪಕ್ಷನೂ ನಮಗೆ BJP ಆಗಲಿ JDS ಆಗಲಿ ಯಾರೂ ತೊಂದರೆ ಕೊಟ್ಟಿಲ್ಲ. ಈ ನನ್ನ ಮಕ್ಳು ನನ್ನ ಮಕ್ಳು ಜೋಡಿ ಎತ್ಕೊಂಡು ಬಂದ್ಬಿಟ್ಟು ನಮ್ಮ ಆಟೋದವ್ರಿಗೆಲ್ಲ ತೊಂದರೆ ಕೊಡ್ತಾವ್ರೆ. ಏನು ಸಮಸ್ಯೆ? 90 ರೂಪಾಯಿ ಎಲ್ಲಿಂದ ಹಾಕ್ಸವ ಸರ್? ನೆನೆ 83 ಚಿಲ್ಲರೆ, ಇವತ್ತು 90 ರೂಪಾಯಿ. ನಾವೇನೋ ಯಾರಿಗಾರ ಮಡಿಕೊಂಡು ತಲೆಹಿಡಿತಾ ಇದೀವ ಸರ್. ಕಷ್ಟಪಟ್ಟು ಗೇಯ್ತೀವಿ, ಕಷ್ಟಪಟ್ಟು ಇವ್ರ ಥರ ತಲೆ ಹಿಡ್ಕೊಂಡು ಐಬಿಲ್ ಕುಂತಿಲ್ಲ ನಾವು. ಈಗ ಏನು ಗೊತ್ತಾ, ಯುದ್ಧ ಆಗ್ತಾ ಇದೆ, ಗ್ಯಾಸ್ ಬರ್ತಾ ಇಲ್ಲ, ಅದಕ್ಕೆ ಸಮಸ್ಯೆ ಅಂತ ಯುದ್ಧ ನಡೀತಾ ಇದೆ ಅನ್ಬಿಟ್ಟು ಇವರು ಹೊಟ್ಟೆಗೆ ಅನ್ನ ತಿಂತ ಇಲ್ವಾ? ಜೋಡೆತ್ಗಳು ತಿಂತವ್ರ ಸರ್ ಇವರು ಜೋಡೆತ್ಗಳು. ಸರ್, ಈಗ ಇವತ್ತು ಕೂಡ ಗ್ಯಾಸ್ ದರ ಜಾಸ್ತಿ ಆಗಿದೆ. ತಮ್ಮ ಈ ದಿನನಿತ್ಯದ ಕೆಲಸಕ್ಕೆ ಯಾವ ತರ ತೊಂದರೆ ಆಗುತ್ತೆ? ಸಿಕ್ಕಾಪಟ್ಟೆ ತೊಂದರೆ ಇಲ್ಲ ಸರ್. ಕೊಡೋರ್ದು ನಮ್ದು ಸಾಲಗಳಿದೆ, ಇದನ್ನೇ ನಂಬ್ಕೊಂಡಿದ್ದೀವಿ. ಇನ್ನೆಲ್ಲಿ ಯಾರು ಕೆಲ್ಸಕ್ಕೆ ಸೇರಿಸ್ಕೊತಾರೆ ನಮ್ಮನ್ನ? ಬೇರೆ ಕೆಲಸ ಏನು ಬರುತ್ತೆ ಈಗ ಹೇಳಿ? ಇಲ್ಲ ಗಾರೆ ಬರೋಕ್ಕಾಯ್ತದ? ಇಲ್ಲ 35 ಕೆಜಿ ಇದು ಸಿಮೆಂಟ್ದು ಹೊರಕ್ಕಾಗತ್ತಾ? ನಮ್ಮ ಕೈಲಿ ಆಗುತ್ತಾ ಹೇಳಿ? 2 ಅಫ್ಟರ್ 3 ಅಫ್ಟರ್ ಬರೋ ಅಂತಂದ್ರೆ ನಮ್ಮ ಕೈಯೇ ನಿಂತ್ಕತ್ತಲ್ಲ. ಎಲ್ಲೋರವ ಹೇಳಿ? ನಮ್ಮನ್ನು ನೋಡಿದ್ರೆ ಕರ್ಕೊಳಕಿಲ್ಲ, ನಡ್ಕಂದು ಎಲ್ಲ ಬಿದ್ದೈತಪ್ಪ ಅಂತ. ಏನು ಮಾಡೋದು ಹೇಳಿ? ಇವತ್ತು ಎಷ್ಟು ರೂಪಾಯಿ ಇರ್ತದೆ ಗ್ಯಾಸ್ ಅಂತ ಅನ್ಕೊಂಡ್ಬಂದ್ರೆ ಇವತ್ತು ಎಷ್ಟು ರೂಪಾಯಿ ಆಗಿದೆ? ಏನಿಲ್ಲ ಸರ್, 80 ರೂಪಾಯಿ ಆಗ್ಬೋದು ಅನ್ಕೊಂಡಿದ್ದು. 90 ರೂಪಾಯಿ 71 ಜಿಲ್ಲೆ ಇತ್ತು, ಆಮೇಲೆ 84 ಮಾಡಿದ್ರು, ಈಗ 90 ರೂಪಾಯಿ ಮಾಡಿದ್ದಾರೆ ಸರ್. ಈಗ ಸರ್ ಎಲ್ಲಕ್ಕಿಂತಲೂ ಸರ್ಕಾರ ಎಲ್ಲ ಪ್ಯಾಸೆಂಜರ್ ಮಾತ್ರ ಕೊಡೋದು ಅಷ್ಟೇ ಅಮೌಂಟ್. 40 ರೂಪಾಯಿ ಮಿನಿಮಮ್ 36 ರೂಪಾಯಿ ಕೊಡ್ತಾರೆ, 40 ರೂಪಾಯಿ ಕೊಡ್ತಾರೆ ಅವಾಗಲಿಂದ. ಅದ್ಮೇಲೆ ಕೊಡಲ್ಲ 1 ರೂಪಾಯಿ. ಗ್ಯಾಸ್ ಜಾಸ್ತಿ ಆದ್ರೆ ನಾವೇನು ಮಾಡೋ ಅಂತಾರೆ? ನಾವೇನು ಮಾಡೋದು ಸರ್? ತುಂಬ ಪ್ರಾಬ್ಲಮ್ ಸರ್. ಸೊ ಇದು ಆಟೋ ಚಾಲಕರುಗಳು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.